ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಗರಗ್. ಸೊ ರಿಕ್ರೂಟ್ಮೆಂಟ್ ಆಫ್ ಅಸಿಸ್ಟೆಂಟ್ ಲೋಕೋ ಪೈಲಟ್ ಇನ್ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್, ಸೆಂಟ್ರಲ್ ಗವರ್ಮೆಂಟ್ ನಲ್ಲಿರುವಂತಹ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ದಿಂದ ಅಸಿಸ್ಟೆಂಟ್ ಲೋಕೋ ಪೈಲಟ್ ಹುದ್ದೆಗಳಿಗೆ ಕಾಲ್ ಫಾರ್ಮ್ ಆಗಿದೆ. ನನ್ನ ಕೆಲವೊಂದಿಷ್ಟು ಅಭ್ಯರ್ಥಿಗಳು ಕೇಳ್ತಾ ಇದ್ರು, ಸರ್ ELP ಅಂದ್ರೆ ಏನು? ಇದು ಅಸಿಸ್ಟೆಂಟ್ ಲೋಕೋ ಪೈಲಟ್ ಅಂದ್ರೆ ಈಗ ಟ್ರೈನ್ ಹೊಡಿತಾರಲ್ಲ ಆ ಡ್ರೈವರ್ ಗಳಿಗೆ ಲೋಕೋ ಪೈಲಟ್ ಅಂತ ಕರಿತೀವಿ. ಈಗ ನಾರ್ಮಲ್ ಆಗಿ ನಮ್ ಬಸ್ ಗಳನ್ನ ಹೊಡಿದ್ರೆ ಡ್ರೈವರ್, ಜಸ್ಟ್ ಬಸ್ ಡ್ರೈವರ್ ಅಂತ ಹೇಳ್ತೀವಿ. ಈ ಟ್ರೈನ್ ಡ್ರೈವ್ ಮಾಡೋರ್ಗೆ, ಟ್ರೈನ್ ಹೊಡೆಯೋರ್ಗೆ ಲೋಕೋ ಪೈಲಟ್ ಅಂತ ಕರಿತೀವಿ. ಹಾಗಾದ್ರೆ ಏರೋಪ್ಲೇನ್ ಡ್ರೈವ್ ಮಾಡೋದವ್ರಿಗೆ ಅವ್ರಿಗೆ ಏನಂತ ಕರಿತೀವಿ ಹೇಳ್ರಿ ನೋಡೋಣ. ಸೊ ಆ ರೀತಿ ಪೈಲಟ್ ಅಂತ ನಾವು ಅವ್ರನ್ನೇನ್ ಕರಿತೀವಿ, ಅದೇ ಇಲ್ಲಿ ಲೋಕೋ ಪೈಲಟ್ ಅಸಿಸ್ಟೆಂಟ್ ಅವ್ರಿಗೆ ಅಸಿಸ್ಟೆಂಟ್ ಲೋಕೋ ಪೈಲಟ್ ನಾವ ಇಲ್ಲೇ ಹೇಳ್ತೇವೆ. ನೋಡ್ರಿ, ಜಸ್ಟ್ 10th ಆಗಿ ITI ಆಗಿದ್ರೆ ನೀವು ಒಂದು ಟ್ರೈನ್ ಅನ್ನ ಡ್ರೈವ್ ಮಾಡಬಹುದು. ಇಲ್ಲಿ ಸರ್ ನನಗೆ ಟ್ರೈನ್ ಡ್ರೈವಿಂಗ್ ಬರಲ್ಲ ಅಲ್ಲ ರೀ, ಮೊದಲು ಎಕ್ಸಾಮ್ ಈ ಫಾರ್ಮ್ ಅಪ್ಲೈ ಮಾಡಿ ಎಕ್ಸಾಮ್ ಬರೋದು, ಅಪಾಯಿಂಟ್ಮೆಂಟ್ ಆಗಿ ಅವ್ರು ನಿಮ್ಮನ್ನ ಟ್ರೈನ್ ಅಪ್ ಮಾಡ್ತಾರೆ. ಸೊ ಟ್ರೈನ್ ಅಪ್ ಮಾಡಿ ಆಮೇಲೆ ನಿಮಗ್ ಬಿಡ್ತಾರೆ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ಪೇಮೆಂಟ್ ಮಸ್ತ್ ಸಖತ್ತಾಗಿರುತ್ತೆ. ಪೇಮೆಂಟ್ ಮಸ್ತ್ ಇರ್ತದ, ನೆನಪಿರ್ಲಿ. ಪೇಮೆಂಟ್ ಬಗ್ಗೆ ಎರಡು ಮಾತಿಲ್ಲ, ಸೂಪರ್ ಆಗಿರ್ತದ. ಅಸಿಸ್ಟೆಂಟ್ ಲೋಕೋ ಪೈಲಟ್ ಅಂದ್ರೆ ಟ್ರೈನ್ ಡ್ರೈವರ್ಗೆ ಲೋಕೋ ಪೈಲಟ್ ಅಂತ ಕರೀತಾರೆ. ಇದು ಅಸಿಸ್ಟೆಂಟ್ ಲೋಕೋ ಪೈಲಟ್. ಇದರದ ನೋಟಿಫಿಕೇಶನ್ ಮತ್ತು ವಿಡಿಯೋಗಳನ್ನ ಸಿಲೆಬಸ್ಗೆ ಸಂಬಂಧಪಟ್ಟಿರುವಂತದ್ದು, ಪೇಮೆಂಟ್ಗೆ ಸಂಬಂಧಪಟ್ಟಿರುವಂತದ್ದು, ಆಮೇಲೆ ಫಾರ್ಮ್ ಯಾವ ರೀತಿ ಅಪ್ಲೈ ಮಾಡಬೇಕು, ಇದರಲ್ಲಿ ಬರುವಂತ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನು, ಸಿಲೆಬಸ್ ಏನು, ಯಾವ ರೀತಿ ರಿಕ್ರೂಟ್ಮೆಂಟ್ ಪ್ರೊಸೆಸ್ ನಡೀತದ, ಇದನ್ನ ಎಲ್ಲಾ ವಿಡಿಯೋಗಳನ್ನ ನಾನು ಆಲ್ರೆಡಿ ಪ್ಲೇ ಲಿಸ್ಟ್ ನಲ್ಲಿ ಇದಾವೆ, ಗರಗು ಯೂಟ್ಯೂಬ್ ಚಾನೆಲ್ ನಲ್ಲಿ, ಮತ್ತು ವಿಡಿಯೋ ಇದಾವೆ. ನೀವು ಅಲ್ಲಿ ನೋಡಿ ಅದರದ ಇನ್ಫಾರ್ಮೇಶನ್ ತೆಗೆಯಬಹುದು. ಆಮೇಲೆ ಈ ಮ್ಯಾಥಮೆಟಿಕ್ಸ್ ಮತ್ತು ಮೆಂಟಲ್ ಎಬಿಲಿಟಿ, ರೀಸನಿಂಗ್ ಗೆ ಸಂಬಂಧಪಟ್ಟಿರುವಂತ ಏನೇ ಡೌಟ್ಸ್ ಇದ್ರು ನೀವು ನನ್ನನ್ನ ಕಾಂಟ್ಯಾಕ್ಟ್ ಮಾಡಬಹುದು. ನನ್ನ ಇಮೇಲ್ ಐಡಿಗೆ ಮೇಲ್ ಮಾಡಬಹುದು ಅಥವಾ ಇಲ್ಲೇ ಕಮೆಂಟ್ಸ್ ಕೂಡ ಮಾಡಬಹುದು. ನಾನ್ ನಿಮ್ಗೆ ರಿಪ್ಲೈ ಮಾಡ್ತೀನಿ. ಮತ್ತು ಈ ನಿಮ್ಗೆ ಏನಾದ್ರೂ ಈ ಸ್ಟಡಿಗೆ ಸಂಬಂಧಪಟ್ಟಂತ ಡಿಫಿಕಲ್ಟ್ ಇದ್ರೆ ಈವ್ನಿಂಗ್ ಯಾವಾಗಾದ್ರೂ ಟೈಮ್ ಸಿಕ್ಕಾಗ ನೀವು ನನ್ನನ್ನ ಪರ್ಸನಲ್ ಆಗಿ ಕಾಂಟ್ಯಾಕ್ಟ್ ಮಾಡಿದ್ರೆ, ನೀವು ಕಾಂಟ್ಯಾಕ್ಟ್ ಮಾಡ್ತೀನಿ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿದ್ರೆ ನಾನೇ ನಿಮ್ಗೆ ಕಾಲ್ ಮಾಡ್ತೀನಿ, ಮೆಸೇಜ್ ಮಾಡ್ತೀನಿ, ನಂಬರ್ ಕಳಿಸ್ತೀನಿ. ನಿಮ್ಗೆ ಫ್ರೀ ಆಗಿ ಈ ಮ್ಯಾಥ್ಸ್ ಅನ್ನ ಯಾವ ರೀತಿ ಸಾಲ್ವ್ ಮಾಡಬೇಕು ಟ್ರಿಕ್ಸ್ ಅನ್ನ ಹೇಳ್ತಾ, ಓಕೆ, ಅದಕ್ಕೆ ನೀವು ಜಾಬ್ ಪಡಿಲಿಕ್ಕೆ ಹೆಲ್ಪ್ ಕೂಡ ಮಾಡ್ತೀನಿ. ಜಾಬ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನನಗೂ ಕೂಡ ಗೊತ್ತಾ, ನಾನು ಕೂಡ ಸಫರ್ ಆಗಿನೇ ಕ್ಲಿಕ್ ಆಗಿರೋದು. ಸೊ ಅದಕ್ಕಾಗಿ ನಿಮ್ ಎಲ್ರಿಗೂ ನಾನು ಒಂದೇ ರಸ್ತೆನೆ ಅಂದ್ರೆ, ಜಾಬ್ ಅಸ್ಪಿರೆಂಟ್ ಯಾರಿದ್ದೀರಿ, ದಯವಿಟ್ಟು ನಿಮ್ಗೆ ಯಾವುದೇ ರೀತಿ ಹೆಲ್ಪ್ ಬೇಕಾದ್ರೂ ಕೂಡ ನಾನು ಮಾಡ್ತೀನಿ. ಹಿಂಜರಿದೆ ನನ್ನನ್ನ ಹೆಲ್ಪ್ ಅನ್ನ ಕೂಡ ನೀವು ಕೇಳ್ಬೋದು. ಮತ್ತೊಂದು, ಈ ವಿಡಿಯೋಗಳು ನಿಮ್ಗೆ ತುಂಬಾ ಹೆಲ್ಪ್ ಆಗಿದೆ ಅಂತ ನಾನು ಅನ್ಕೋತೀನಿ. ಮತ್ತೊಂದು ಇನ್ಫಾರ್ಮೇಶನ್ ಒಂದಿಗೆ ನಿಮ್ ಮುಂದೆ ಹಾಜರಿರ್ತೀನಿ. ಮತ್ತು ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದು ಕೂಡ ಮರಿಬೇಡಿ. ಮತ್ತು ಇಷ್ಟ ಆಗಿದ್ರೆ ಲೈಕ್ ಕೊಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ ಮುಂದೆ ಹಾಜರಿರ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಮತ್ತೆ ನಿಮ್ಮ ಫ್ರೆಂಡ್ಸ್ಗೆ ಅಪ್ಲೈ ಮಾಡೋದನ್ನ ಫೋರ್ಸ್ ಮಾಡಿ ಅವ್ರಿಗೂ ಅಪ್ಲೈ ಮಾಡೋದನ್ನ ಕೂಡ ಮರಿಬೇಡಿ. ನಿಮ್ಮ ಹಳ್ಳಿಲೇ ನೀವು ಇರ್ತೀರಿ, ಅಲ್ಲೇ ಒಂದು ಗ್ರೂಪ್ ಕಟ್ಕೊಂಡು ಕಂಬೈನ್ ಸ್ಟಡಿ ಅಂತ ಮಾಡಿ, ಏನಾದ್ರೂ ನಿಮ್ಮಲ್ಲಿರುವಂತ ಇನ್ಫಾರ್ಮೇಶನ್ ಅವ್ರಿಗೆ ನಿಮ್ ಫ್ರೆಂಡ್ಸ್ ಕೇಳಿ ಅವರಿಂದ ನಿಮ್ ತಗೊಂಡ್ಬಿಟ್ಟು ಕಂಬೈನ್ ಸ್ಟಡಿ ಮಾಡಿ ಒಂದ್ ಸ್ವಲ್ಪ ಈ 2-3 ತಿಂಗಳು ಸ್ಟಡಿಗೆ ಟೈಮ್ ಅನ್ನ ಕೊಡ್ರಿ. ದಯವಿಟ್ಟು ಸ್ಟಡಿಗೆ ಟೈಮ್ ಕೊಡ್ರಿ. ಅಲ್ಲಿ ಅಡ್ಡಾಡ್ಲಿಕ್ಕೆ ಹೋಗ್ಬೇಡ್ರಿ. ಮೊಬೈಲ್ ನಲ್ಲೇ ಟೈಮ್ ಅನ್ನ ಸ್ಪೆಂಡ್ ಮಾಡಬೇಡಿ. ತುಂಬಾ ಟೈಮ್ ಅನ್ನ ಸ್ಟಡಿ ಪರ್ಪಸ್ ಯೂಸ್ ಮಾಡಿ. ಈ ಇನ್ಸ್ಟಾ, ಫೇಸ್ಬುಕ್, ಅದು ಇದು ಹಾಳು ಮಣ್ಣು ಅಂತ ಟೈಮ್ ವೇಸ್ಟ್ ಮಾಡಬೇಡಿ. ಮತ್ತು ಎಲ್ಲಾದ್ರೂ ಅಲ್ಲೇ ಪಾರ್ಟ್ ಟೈಮ್ ಅಂತೂ ಜಾಬ್ ಹೋಗ್ತಿದ್ರೆ ದಯವಿಟ್ಟು ಒಂದ್ 2-3 ತಿಂಗಳು ಡ್ರಾಪ್ ಮಾಡಿ ಈ ಸ್ಟಡಿಗೆ ಇಂಪಾರ್ಟೆನ್ಸ್ ಕೊಡಿ. ಈ ಸ್ಟಡಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಡಿ. ನಕ್ಕಿ ನೀವು 100% ಕೊಟ್ಟು ಸ್ಟಡಿ ಮಾಡಿದ್ರೆ ಶೂರ್ ನೀವು ಕ್ಲಿಕ್ ಆಗ್ತೀರಿ. ನಾನ್ ನಿಮಗ್ ಬರ್ದ್ ಕೊಡ್ತೀನಿ, ಜಾಬ್ ಸಿಗ್ತದ. ಇಂಥ ಅಪಾರ್ಚುನಿಟಿ ಮತ್ ಸಿಗಲ್ಲ, ಮತ್ ಬರಲ್ಲ. ಸೊ ನಿಮಗ್ ಬೇಕಾಗಿರೋದು ಒಂದೇ ಒಂದು ಹುದ್ದೆ. ಸರ ಆಲ್ ಓವರ್ ಇಂಡಿಯಾ ಎಲ್ಲಾರು ಅಪ್ಲೈ ಮಾಡ್ತಾರಲ್ರಿ ಅಂತ ಹೇಳಿ ನೀವು ಏನೇ ಅನ್ಬೋದು. ನಿಮಗ್ ಬೇಕಾಗಿರೋದು ಒಂದೇ ಒಂದು ಹುದ್ದೆ. ನೆನಪಿರ್ಲಿ, ನೀವು 100% ಸ್ಟಡಿ ಮಾಡಿದ್ರೆ ಶೂರ್ ಆಗಿ ನಿಮ್ಗೆ ಸಿಗ್ತದ. ಆಮೇಲೆ ನೆನಪಿರ್ಲಿ, ರೀಸನಿಂಗು, ಮೆಂಟಲ್ ಎಬಿಲಿಟಿ, ಆಮೇಲೆ ಜನರಲ್ ಇಂಟೆಲಿಜೆನ್ಸ್ ಅಂತ ನಾವೇನ್ ಕರಿತೀವಿ, ಅದು ಮ್ಯಾಥಮೆಟಿಕ್ಸು, ಈ ಕಾನ್ಸೆಪ್ಟ್, ಈ ಪಾರ್ಟ್ ತುಂಬಾ ಇಂಪಾರ್ಟೆಂಟು. ಇವುಗಳನ್ನ ಸೀರಿಯಸ್ ಆಗಿ ಸ್ಟಡಿ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಒಂದಿಗೆ ನಿಮ್ ಮುಂದೆ ಹಾಜರಿರ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.